ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇದ್ದಂತಹ ಶಾಂತಿ ಮಾತುಕತೆಗಳು 21 ಗಂಟೆಗಳ ಮಾತುಕತೆಯ ನಂತರ ಮುರಿದು ಬಿದ್ದಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದ್ದ ಈ ಮಾತುಕತೆಗಳು ಈಗ ಮುರಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಸೊ ಅಮೆರಿಕ ಕಡೆಯಿಂದ ಏನೆಲ್ಲ ಎಚ್ಚರಿಕೆ ಅಥವಾ ತಯಾರಿ ನಡೀತಾ ಇದೆ, ಇರಾನ್ ಮುಂದೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರುವಂತಹ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಅದರ ಜೊತೆಗೆ ಈ ಶಾಂತಿ ಮಾತುಕತೆಗಳು ಮುರಿದು ಬಿದ್ದಿರೋದು ಇಡೀ ಜಗತ್ತಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮವನ್ನು ಎದುರಿಸಬಹುದಾದಂತಹ ದಿನಗಳು ಬರಬಹುದು, ಒಂದಷ್ಟು ವಿಶ್ಲೇಷಣೆಯನ್ನ ನೋಡೋಣ. ಸೊ ಮೊದಲಿಗೆ ಮೊನ್ನೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ 1979 ನಂತರ ಮೊದಲ ಬಾರಿಗೆ ಮಾತುಕತೆಗೆ ಕೂತ್ಕೊಂಡ್ರು. 1979ರಲ್ಲಿ ನಡೆದಿತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು, ಈ ರೀತಿಯ ಮಾತುಕತೆಗಳು. ಅದರ ನಂತರ ಒಂದೇ ಒಂದು ಮೀಟಿಂಗ್ ಆ ಎರಡು ದೇಶಗಳ ನಡುವೆ ನಡೆದಿರಲಿಲ್ಲ. ಈಗ ಸುಮಾರು 47-48 ವರ್ಷಗಳ ನಂತರ ಈಗ ಅಂತಹ ಒಂದು ಮಾತುಕತೆಗಳು ನಡೀತಾ ಇದ್ದಾವೆ. ಸೊ ಯಾವ ಕಾರಣಕ್ಕೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಫೆಬ್ರವರಿ 28ರಿಂದ ಸತತ 40 ದಿನ ಯುದ್ಧ ನಡೆದಿತ್ತು. ಅಮೆರಿಕ ಇಸ್ರೇಲ್ ಒಂದು ಕಡೆ, ಇರಾನ್ ಇನ್ನೊಂದು ಕಡೆ ಭೀಕರ ಯುದ್ಧ ನಡೆದಿತ್ತು. ಪ್ರತಿಯೊಂದು ದಿನವೂ ಸಹ ನಾನು ನಿಮಗೆ ಅದರ ಅಪ್ಡೇಟ್ಸ್ ಅನ್ನು ಕೊಟ್ಕೊಂಡು ಬಂದಿದ್ದೇನೆ. ಸೊ ಆ ಯುದ್ಧವೆಲ್ಲವೂ ಸಹ ಅಮೆರಿಕಗೂ ಸಾಕಾಗಿ ಹೋಗಿತ್ತು. ಇರಾನ್ ತನ್ನ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗಿತ್ತು. ಆದರೆ ಅಮೆರಿಕ ದುಂಬಾಲು ಬಿದ್ದು ಪಾಕಿಸ್ತಾನಕ್ಕೆ ಒಂದು ಯುದ್ಧ ವಿರಾಮವನ್ನು ಮಾಡಿಸಿಕೊಳ್ಳಲೇಬೇಕು ಅನ್ನುವ ಅನಿವಾರ್ಯತೆಗೆ ಬಿದ್ದು ಪಾಕಿಸ್ತಾನವನ್ನು ಮಧ್ಯಕ್ಕೆ ಬಿಟ್ಟು ಅದರ ಮೂಲಕ ಒಂದು ಯುದ್ಧ ವಿರಾಮವನ್ನ ಇರಾನ್ ಹತ್ರ ಮಾಡಿಸ್ಕೊಂಡ್ರು. ಸೊ 14 ದಿನಗಳ ಯುದ್ಧ ವಿರಾಮ ಅಂತ ಹೇಳಿ ಅದರ ಭಾಗವಾಗಿ ಶಾಂತಿ ಮಾತುಕತೆಗಳು ನಡೀಬೇಕು. ಅದು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ, ಪಾಕಿಸ್ತಾನದ ನೆಲದಲ್ಲಿ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಅಂತ ಫಿಕ್ಸ್ ಆಯಿತು ಮೊನ್ನೆ ಶನಿವಾರ ಇರಾನ್ನ ಸ್ಪೀಕರ್ ಆಗಿರುವಂತಹ ಪಾರ್ಲಿಮೆಂಟ್ನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಅನ್ನುವಂಥವರು ಮತ್ತು ಅಮೆರಿಕದ ಉಪಾಧ್ಯಕ್ಷ JD ವೆನ್ಸ್ ಅನ್ನುವಂಥವ್ರು, ಅವರ ನೇತೃತ್ವದಲ್ಲಿ ನಿಯೋಗಗಳು ಬಂತು. ಆ ನಿಯೋಗಗಳು ಮಾತುಕತೆ ಕೂತ್ಕೊಂಡ್ರು. ಮಾತುಕತೆ ನಿರಂತರವಾಗಿ ನಡೀತಾ ಇತ್ತು. ರಾತ್ರಿ ಇಡೀ ಮಾತುಕತೆ ಸುಮಾರು 21 ಗಂಟೆಗಳು ಕೂತ್ಕೊಂಡಿದ್ದ ಜಾಗದಲ್ಲೇ, ಅಂದ್ರೆ ಬ್ರೇಕ್ ತಗೊಂಡು ಮಾತುಕತೆಗಳನ್ನು ನಡೆಸಿದ್ರು. ಏನಾದರೂ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವ ರೀತಿಯಲ್ಲೇ ಇತ್ತು. ಆದರೆ ದಿಢೀರಂತ JD ವೆನ್ಸ್ ಮೀಟಿಂಗ್ ಇಂದ ತನ್ನ ನಿಯೋಗವನ್ನ ಕರ್ಕೊಂಡು ಅಮೆರಿಕಾಗೆ ವಾಪಸ್ ಹೊರಟರು. ಹೋಗುವಾಗ ಹೇಳಿಕೆಯನ್ನು ಕೊಟ್ಟರು, ಮಾತುಕತೆ ಮುರಿದು ಬಿದ್ದಿದೆ. ಯಾಕೆಂದ್ರೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ. ಅದು ಪರಮಾಣು ಕಾರ್ಯಕ್ರಮವನ್ನು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಕ್ಕೆ ಮಾತಾಡಿ ಏನು ಲಾಭ ಇಲ್ಲ. ಈ ಮಾತುಕತೆ ಮುರಿದಿರೋದು ಕೆಟ್ಟ ಸುದ್ದಿ, ಆದರೆ ಅದು ಬಹಳ ಕೆಟ್ಟ ಸುದ್ದಿ ಇರಾನ್ಗೆ. ಯಾಕೆಂದ್ರೆ ಇರಾನ್ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತೆ ಅಂತ ಎಚ್ಚರಿಕೆಯನ್ನ JD ವೆನ್ಸ್ ಕೊಟ್ಟು ತಮ್ಮ ಪಾಡಿಗೆ ತಮ್ಮ ಅಮೆರಿಕದ ಫ್ಲೈಟ್ ಹತ್ಕೊಂಡು ಆ ಕಡೆ ಹೋದರು. ಈ ಕಡೆ ಇರಾನ್ ಅವರು ಹೇಳಿದ್ರು, ಅಮೆರಿಕ ಇಟ್ಟಂತಹ ಬೇಡಿಕೆಗಳು ಎಲ್ಲವೂ ಸಹ ನಮ್ಮ ವಿರುದ್ಧ ಇದ್ವು. ಒಂದೇ ಒಂದು ಬೇಡಿಕೆಯು ಸಹ ನಾವು ನಿರ್ವಹಿಸಬಹುದಾದಂತಹ ಬೇಡಿಕೆ ಆಗಿರಲಿಲ್ಲ. ನಮ್ಮನ್ನ ಕಂಪ್ಲೀಟ್ ಆಗಿ ರೂಲ್ ಮಾಡುವ ರೀತಿಯಂತಹ ಬೇಡಿಕೆಗಳನ್ನು ಇಟ್ಟರು. ಹಾಗಾಗಿ ಯುದ್ಧ ವಿರಾಮದ ಮಾತುಕತೆಗಳು ಅಥವಾ ಶಾಂತಿ ಮಾತುಕತೆಗಳು ಮುರಿದು ಬಿದ್ದಿದ್ದಾವೆ. ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ಮತ್ತೆ ಯುದ್ಧ ಅಂದ್ರೆ ಯುದ್ಧದಲ್ಲೇ ನಾವು ನಿರ್ಣಯ ತೆಗೆದುಕೊಳ್ತೀವಿ ಅಂತ ಇರಾನ್ ಸಹ ಹೇಳಿಕೆಯನ್ನು ಕೊಡುವ ಮೂಲಕ ಇಬ್ರು ಅವ್ರವ್ರ ಪಾಡಿಗೆ ಅವ್ರು ಹೋದ್ರು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಆಸ್ ಯೂಶುವಲ್, ಟ್ರಂಪ್ ಇದೆಯಲ್ಲ ಬೆದರಿಕೆ, ಗಡುವು ಕೊಡೋದು, ಅದನ್ನು ಸಹ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಇರಾನ್ಗೆ ಗಡುವು ಕೊಡ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಆಗಿ ಅವರು ನಮ್ಮ ಮಾತುಗಳನ್ನು ಒಪ್ಪಬೇಕು, ಪರಮಾಣು ಕಾರ್ಯಕ್ರಮವನ್ನು ಬಿಟ್ಟು ಕೊಡಬೇಕು, ಆಗಲೇ ಅವರಿಗೆ ಒಳ್ಳೆಯದಾಗೋದು. ಇಲ್ಲದೆ ಹೋದರೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ, ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದು, ಸೋಮವಾರದಿಂದ ಅಂದ್ರೆ ಇವತ್ತಿನಿಂದ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಏನು ಹಡಗುಗಳು ಓಡಾಡ್ತಿದ್ದಾವೋ ಅದು ಇರಾನ್ ಕಂಟ್ರೋಲ್ ಮಾಡ್ತಾ ಇದೆ. ಇರಾನ್ ಯಾರಿಗೆ ಬಿಟ್ಟು ಕೊಡುತ್ತೋ ಅಥವಾ ಯಾರ ಜೊತೆಯಲ್ಲಿ ಸ್ನೇಹ ಇಟ್ಕೊಂಡಿದೆಯೋ ಅವರ ಹಡಗುಗಳು ಮಾತ್ರ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಾವು ಅಮೆರಿಕ ನೌಕಾದಳವನ್ನು ಬಳಸ್ಕೊಂಡು ಇರಾನಿಂದ ಒಂದೇ ಒಂದು ಹಡಗು ಸಹ ಆ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೂಲಕ ಹೋಗದೇ ಇರದಂತೆ ನಾವು ತಡೆ ಹಿಡಿತೀವಿ, ಇರಾನ್ನ ಆರ್ಥಿಕತೆನ ಮುರಿದು ಬಿಸಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದು ಆಯ್ತು. ಅಲ್ಲಿಗೆ ಯುದ್ಧ ನೌಕೆಗಳು ಹೋಗೋದು ಆಯ್ತು.
ಯುದ್ಧ ನೌಕೆಗಳು ಹೋದ ತಕ್ಷಣನೇ ಇರಾನ್ ಕಡೆಯಿಂದ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದಲ್ಲಿ ಅಮೆರಿಕದ ಯುದ್ಧ ನೌಕೆ ಹತ್ರ ಬರ್ತಿರ್ಬೇಕಾದ್ರೆ, ಅವರ ಗಡಿಯ ಬಳಿ ಬರ್ತಿರ್ಬೇಕಾದ್ರೆ, ಜಲಗಡಿಯ ಬಳಿ ಬರ್ತಿರ್ಬೇಕಾದ್ರೆ ಇರಾನ್ನ ಸೇನೆ IRGC ವಾರ್ನಿಂಗ್ ಅನ್ನ ಲೌಡ್ ಸ್ಪೀಕರ್ ಅಲ್ಲಿ ಕೊಡ್ತಾ ಇರುವಂತಹ ವಿಡಿಯೋ ಅದು. ಅರ್ಧ ಗಂಟೆ ಟೈಮ್ ಕೊಡ್ತಾ ಇದ್ದೀವಿ, ನೀವು ಇಲ್ಲಿಂದ ದೂರ ಹೋಗಬೇಕು, ಇಲ್ಲದೆ ಹೋದ್ರೆ ನಿಮ್ಮ ಮೇಲೆ ನಾವು ಮಿಸೈಲ್ ಹಾರಿಸ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಡ್ತಿರುವಂತಹ ವಿಡಿಯೋ. ಆ ನಂತರ ಆ ಹಡಗು ಸ್ವಲ್ಪ ಹಿಂದಕ್ಕೆ ಹೋಗಿ ಅಂತಾರಾಷ್ಟ್ರೀಯ ನೀರಿನಲ್ಲಿ ಈಗ ನಿಂತಿದೆ. ಸೊ ಈ ರೀತಿ ಅಮೆರಿಕ ಈ ದಾರಿಯನ್ನ ಬಳಸ್ಕೊಳ್ತಾ ಇದೆ. ಏನು ಅಂದ್ರೆ ಯುದ್ಧ ಮಾಡ್ತೀವಿ ಮತ್ತೆ ಅಂತ ಹೇಳುವ ಧೈರ್ಯವನ್ನ ಅಮೆರಿಕ ಮಾಡ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಮಾಡ್ತಿಲ್ಲ. ಈ ಹಿಂದೆ ಹೇಳಿದ್ರಲ್ಲ, ಇಷ್ಟು ದಿನ ಗಡುವು, ಆ ಗಡುವು ಮುಗಿದ ತಕ್ಷಣನೇ ನೀವು ಒಪ್ಪಿಕೊಂಡಿಲ್ಲ ಅಂದ್ರೆ ಗಡುವು ಮುಗಿದ ತಕ್ಷಣ ನಿಮ್ಮ ಮೇಲೆ ಭೀಕರ ದಾಳಿ ಆಗುತ್ತೆ. ನಿಮ್ಮ ಪವರ್ ಗ್ರಿಡ್ಗಳಿಂದ ಹಿಡಿದು, ಪವರ್ ಪ್ಲಾಂಟ್ಗಳಿಂದ ಹಿಡಿದು ನಿಮ್ಮ ಪ್ರತಿಯೊಂದು ಬ್ರಿಡ್ಜ್ ಅನ್ನು ಉಡಾಯಿಸಿ ಬಿಸಾಕ್ತೀವಿ, ನಿಮ್ಮನ್ನ ಶಿಲಾಯುಗಕ್ಕೆ ತಳ್ಳಿಬಿಡ್ತೀವಿ, ನಿಮ್ಮ ನಾಗರಿಕತೆಯನ್ನೇ ಅಳಿಸಿ ಹಾಕ್ತೀವಿ ಅಂತೆಲ್ಲ ಡೈಲಾಗ್ ಹೊಡೆದಿದ್ರಲ್ಲ ಟ್ರಂಪ್. ಈಗ ಆ ಡೈಲಾಗುಗಳಿಲ್ಲ. ಬ್ಲಾಕೇಡ್ ಮಾಡ್ತೀವಿ, ನಿಮಗೂ ಹುರ್ಮುರ್ ಸ್ಟ್ರೈಟ್ ಅನ್ನ ಬಳಸ್ಕೊಳ್ಳೋದ ಹಾಗೆ ನೋಡ್ಕೊಳ್ತೀವಿ, ನೀವು ಮಾತ್ರ ಬಳಸ್ಕೊಂಡು ಬೇರೆಯವರಿಗೆ ಬ್ಲಾಕ್ ಮಾಡಿ ಇಟ್ಟಿದ್ದೀರಲ್ಲ, ನಿಮಗೂ ಅದು ಬಳಕೆಗೆ ಸಾಧ್ಯ ಆಗಬಾರ್ದು, ಆ ರೀತಿ ನಾವು ಅಡ್ಡ ಹಾಕ್ತೀವಿ ಅಂತ ಅವ್ರು ಹೇಳ್ಕೊಂಡಿರೋದು. ಇದರ ನಡುವೆ ಇಂಡಿಪೆಂಡೆಂಟ್ ಮೀಡಿಯಾಗಳು ಕೆಲವು, ಇನ್ಕ್ಲೂಡಿಂಗ್ ನೆತನ್ಯಾಹು, ಯಾರು ಮಕ್ಕಳ ಹಂತಕ, ಮಕ್ಕಳ ಹತ್ಯೆಯಲ್ಲಿ ಖುಷಿ ಪಡುವಂತಹ ಕ್ರೂರಿ ಬೆಂಜಮಿನ್ ನೆತನ್ಯಾಹು ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾನೆ. ಏನು ಅಂದ್ರೆ ಪರಮಾಣು ಒಪ್ಪಂದ ಮಾತ್ರವಲ್ಲ ಇದಕ್ಕೆ ಕಾರಣ, ಹುರ್ಮುರ್ ಸ್ಟ್ರೈಟ್ ಅನ್ನ ಅವರು ಯುದ್ಧ ವಿರಾಮ ಆರಂಭದಲ್ಲೇ ಓಪನ್ ಮಾಡಬೇಕಾಗಿತ್ತು, ಇನ್ನೂ ಓಪನ್ ಮಾಡಿಲ್ಲ ಸಂಪೂರ್ಣವಾಗಿ, ಅದೂ ಸಹ ಶಾಂತಿ ಮಾತುಕತೆಗಳು ಮುರಿದು ಬೀಳೋದಕ್ಕೆ ಕಾರಣ. ಹಾಗಂತ ನನಗೆ JD ವಿನ್ಸೆ ಫ್ಲೈಟ್ ಇಂದಲೇ ಫೋನ್ ಮಾಡಿ ತಿಳಿಸಿದ್ದಾರೆ ಅಂತ ನೆತನ್ಯಾಹು ತನ್ನ ಸಹೋದ್ಯೋಗಿಗಳಿಗೆ ಪಾರ್ಲಿಮೆಂಟ್ನಲ್ಲಿ ಅಥವಾ ಅವರ ಗವರ್ನಮೆಂಟ್ನಲ್ಲಿ, ಅವರ ಸಂಪುಟ ಸಭೆಯಲ್ಲಿ ಹೇಳಿಕೊಂಡಿರುವ ಹಾಗೆ ಸುದ್ದಿಗಳು ಬರ್ತಾ ಇದೆ. ಸೊ JD ವಿನ್ಸ್ ನೆತನ್ಯಾಹುಗೆ ಕಾಲ್ ಮಾಡಿದರಂತೆ, ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ, ಅವರು ಈ ಕಡೆ ಪರಮಾಣು ಇದರಲ್ಲೂ ಸಹ ಒಪ್ಕೊಳ್ತಾ ಇಲ್ಲ ಪರಮಾಣು ಕಾರ್ಯಕ್ರಮ ನಿಲ್ಲಿಸೋದಕ್ಕೆ, ಇನ್ನು ಈ ಕಡೆ ಹುರ್ಮುರ್ ಸ್ಟ್ರೈಟ್ ಅನ್ನು ಸಹ ಕಂಪ್ಲೀಟ್ ಆಗಿ ಓಪನ್ ಮಾಡಿಲ್ಲ, ಹುರ್ಮುರ್ ಸ್ಟ್ರೈಟ್ ಅನ್ನು ಕಂಪ್ಲೀಟ್ ಓಪನ್ ಮಾಡದೆ ನಾವು ಶಾಂತಿ ಮಾತುಕತೆ ಮಾಡಲ್ಲ ಅಂತ ಹೇಳಿ ನಾವು ಎದ್ದು ಬಂದುಬಿಟ್ವಿ ಅಂತ JD ವಿನ್ಸ್ ಇವ್ರಿಗೆ ಹೇಳಿದ್ರಂತೆ ನೆತನ್ಯಾಹುಗೆ. ಸೊ JD ವಿನ್ಸೆ ಪತ್ರಕರ್ತರ ಜೊತೆ ಮಾತಾಡಬೇಕಾದ್ರೆ ಹುರ್ಮುರ್ ಸ್ಟ್ರೈಟ್ ಬಗ್ಗೆ ಏನು ಮಾತಾಡಲಿಲ್ಲ. ಈ ಸ್ಪೋಕ್ ಓನ್ಲಿ ಅಬೌಟ್ ನ್ಯೂಕ್ಲಿಯರ್ ಪ್ಲಾಂಟ್ಸ್, ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ನಿಲ್ಲಿಸಬೇಕು ಇರಾನ್, ಅದರ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ, ಅದಕ್ಕೆ ಇರಾನ್ ಒಪ್ತಾ ಇಲ್ಲ, ಹಾಗಾಗಿ ನಾವು ಮಾತುಕತೆಯಿಂದ ವಾಪಸ್ ಹೋಗ್ತಿದ್ದೀವಿ ಅಂತ ಹೇಳಿತ್ತು. ಸೊ ನೆತನ್ಯಾಹು ಅವರ ಕ್ಯಾಬಿನೆಟ್ಗೆ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಒಟ್ಟಿನಲ್ಲಿ ಏನೇ ಆಗಿರಲಿ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಹಾಗಾದ್ರೆ ಮುಂದೇನು? ಅಮೆರಿಕದ ಹೇಳಿದೆ ನಾನು, ಮತ್ತೆ ಯುದ್ಧದ ಮಾತಾಡ್ತಿಲ್ಲ, ಅದು ಮತ್ತೆ ಬಾಂಬ್ ಹಾಕ್ತೀನಿ ಮುಗಿಸ್ಬಿಡ್ತೀನಿ ಆ ಮಾತಾಡ್ತಿಲ್ಲ, ಯುದ್ಧದ ಬಗ್ಗೆ ಮಾತಾಡದೆ ಅದು ಹೇಳ್ತಿರೋದು ಬ್ಲಾಕೇಡ್ ಮಾಡ್ತೀವಿ, ಹುರ್ಮುರ್ ಸ್ಟ್ರೈಟ್ ಅನ್ನು ನಿಮಗೂ ಇಲ್ದಂಗೆ ಮಾಡ್ತೀವಿ ಅಂತ. ಬಟ್ ಇರಾನ್ ಏನು ಹೇಳ್ತಿದೆ? ಇರಾನ್ ಹೇಳ್ತಾ ಇದೆ, ಯಾವುದೇ ಕ್ಷಣ ನಮ್ಮ ಬೆರಳನ್ನ ಟ್ರಿಗರ್ ಮೇಲೆ ಇಟ್ಕೊಂಡೇ ನಾವು ಮಾತುಕತೆಗೆ ಕೂತಿದ್ದು, ಎನಿ ಮೂಮೆಂಟ್ ವಿ ವಿಲ್ ಪುಲ್ ದ ಟ್ರಿಗರ್, ಯಾವ ಕ್ಷಣ ಬೇಕಾದ್ರೂ ನಾವು ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ, ಮತ್ತೆ ಯುದ್ಧ ಅಂದ್ರೆ ಎಸ್ ವಿ ಆರ್ ರೆಡಿ ಟು ಫೈಟ್ ಅಂತ. ಈ ನಡುವೆ ಚೈನಾದಿಂದ ದೊಡ್ಡ ಕನ್ಸೈನ್ಮೆಂಟ್ ಆಫ್ ಮಿಸೈಲ್ಸ್ ಅಥವಾ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಬಂದು ಇರಾನ್ ತಲುಪಿದ್ದಾವೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಅದೇನಾದರೂ ಆಗಿದ್ರೆ ಅಮೆರಿಕ ದಾಳಿ ಮಾಡಿದ್ರೂ ಸಹ ಈ ಬಾರಿ ಈ ಹಿಂದಿನಷ್ಟು ನಷ್ಟವನ್ನ ಇರಾನ್ಗೆ ಮಾಡೋದು ಕಷ್ಟ ಆಗುತ್ತೆ, ಆಂಟಿ ಮಿಸೈಲ್ ಸಿಸ್ಟಮ್ ಏನಾದರೂ ಚೈನಾದು ಬಂದು ಅಲ್ಲಿ ಕೂತ್ಕೊಂಡ್ರೆ. ಅದರ ಜೊತೆಗೆ ಇರಾನ್ ಹೇಳ್ತಿರುವಂಥದ್ದು ಹೊರ್ಮುಜ್ ಸ್ಟ್ರೈಟ್ ಅನ್ನ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡಬೇಕು, ಸಂಚಾರ ಮುಕ್ತ ಮಾಡಬೇಕು ಅನ್ನೋದು ನಮಗೂ ಆಸೆನೆ, ಯಾಕಂದ್ರೆ ನಾವು ಟೋಲ್ ಕಲೆಕ್ಟ್ ಮಾಡಬೇಕು ಅಂತಿದ್ದೀವಿ. ಆದರೆ ಮೈನ್ಸ್ ಇಟ್ಟಿದ್ವಲ್ಲ ಕೆಳಗಡೆ, ಆ ಮೈನ್ಸ್ಗಳೆಲ್ಲ ಕೆಲವೊಂದಷ್ಟು ಆ ಕಡೆ ಈ ಕಡೆ ಆಗಿದ್ದಾವೆ ಸಮುದ್ರದ ಅಡಿಯಲ್ಲಿ, ಪ್ಲಸ್ ಕೆಲವುಗಳ ಲೊಕೇಶನ್ ಅನ್ನ ನಾವು ಮರ್ತಿದ್ದೀವಿ. ಆ ಕಾರಣಕ್ಕಾಗಿ ಆ ಮೈನ್ಸ್ಗಳನ್ನ ಸರಿಸೋದಕ್ಕೆ ಅಥವಾ ಕ್ಲಿಯರ್ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ, ಅದಕ್ಕೆ ಲೇಟ್ ಆಗ್ತಾ ಇದೆ ಹೊರ್ಮುಜ್ ಸ್ಟ್ರೈಟ್ ನ ಕಂಪ್ಲೀಟ್ ಆಗಿ ಓಪನ್ ಮಾಡೋದಕ್ಕೆ ಅಂತ ಇರಾನ್ ಹೇಳಿಕೆಯನ್ನು ಕೊಟ್ಕೊಂಡಿದೆ. ಸೊ ಇದು ಇರಾನ್ ಮತ್ತು ಅಮೆರಿಕ ಮುಂದೆ ಏನ್ ಮಾಡಬಹುದು ಅಂತ ಅವರವರೇ ಹೇಳ್ಕೊಂಡಿರೋದು. ಇನ್ನು ಇಡೀ ಜಗತ್ತಿಗೆ ಏನು? ಇಡೀ ಜಗತ್ತಿಗೆ ಕರಾಳ ದಿನಗಳೇ ಬರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅಮೆರಿಕ ಏನಾದರೂ ಹೊರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ಗೂ ಬಳಸದೇ ಇರೋ ರೀತಿಯಲ್ಲಿ ಬ್ಲಾಕ್ ಮಾಡಿ ಬಿಸಾಕಿದ್ರೆ, ಯಮೆನ್ ಕಡೆಯಿಂದ ಇನ್ನೊಂದು ಮುಖ್ಯವಾದ ಸ್ಟ್ರೈಟ್ ಇದೆಯಲ್ಲ, ಜಗತ್ತಿನ 15% ಆಯಿಲ್ ಸಂಚರಿಸುವಂತಹ
ಬಾಬ್ ಅಲ್ ಮಂದೇಬ್ ಅನ್ನುವಂತಹ ಇನ್ನೊಂದು ಸ್ಟ್ರೈಟ್, ಇನ್ನೊಂದು ಜಲಸಂಧಿ, ಅದನ್ನ ಯೆಮೆನ್ನಲ್ಲಿ ಹೌತೀಸ್ನ ಬಳಸ್ಕೊಂಡು ಇರಾನ್ ಕ್ಲೋಸ್ ಮಾಡೋ ಸಾಧ್ಯತೆ ಇದೆ. ಅದು ಕ್ಲೋಸ್ ಮಾಡಿಬಿಟ್ರೆ ಯುರೋಪ್ ಉಪವಾಸ ಸಾಯುತ್ತೆ. ಸೊ ಮುಂದಿನ ದಿನಗಳಲ್ಲಿ ಕರಾಳ ದಿನಗಳು ಎಲ್ರಿಗೂ ಕಾಯ್ತಾ ಇದೆ ಅಂತಲೇ ಹೇಳಬೇಕು. ಈ ಶಾಂತಿ ಮಾತುಕತೆಗಳು ಮುರಿದು ಬಿದ್ದು ಮತ್ತೆ ಯುದ್ಧದ ಕಡೆಗೆ ಹೋದರೆ, ಇರಾನ್ ಏನಾದರೂ ಈ ಬ್ಲಾಕೇಡ್ ಮಾಡಿದ್ರೆ, ಅಮೆರಿಕ ಈ ಬ್ಲಾಕೇಡ್ ಮಾಡಿದ್ರೆ, ಇಡೀ ಜಗತ್ತು ಇನ್ಕ್ಲೂಡಿಂಗ್ ಇಂಡಿಯಾ ಪೆಟ್ರೋಲ್ಗೋಸ್ಕರ, ಡೀಸೆಲ್ಗೋಸ್ಕರ ಅಥವಾ ಬೇರೆ ಯಾವುದೇ ಪೆಟ್ರೋಲಿಯಂ ಉತ್ಪನ್ನಗಳಿಗಾಗಿ ಒದ್ದಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಫರ್ಟಿಲೈಸರ್ಸ್, ರಸಗೊಬ್ಬರ ಸಹ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಂದಲೇ ಆಗೋದು. ಹಾಗಾಗಿ ಬೆಳೆ ಬೆಳೆಯೋದು ಸಹ ಕಷ್ಟ ಆಗುತ್ತೆ. ಅನ್ನಾಹಾರಗಳಿಗೂ ಸಹ ಹಾಹಾಕಾರ ಆಗೋ ಸಾಧ್ಯತೆಗಳಿರ್ತವೆ. ಕೃಷಿಯಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆಗಳು ಕುಸಿಯುತ್ತೆ. ಸೊ ಆದಷ್ಟು ಬೇಗ ಇದೊಂದು ಯುದ್ಧ ವಿರಾಮ ಆಗಿ ಎಲ್ಲ ಸಡಿಲಾಗಿ ಅವರವ್ರ ಪಾಡಿಗೆ ಅವರು ಇರುವಂತಹ ಆದರೆ ಸರಿ. ಇಲ್ಲದೆ ಹೋದರೆ ಪ್ರತಿಯೊಬ್ಬರು ಈ ಯುದ್ಧದಲ್ಲಿ ಭಾಗಿಯಾಗಿರುವವರು, ಭಾಗಿ ಆಗದೇ ಇರುವವರು, ಸಂಬಂಧವೇ ಪಡೆದವರು, ಯಾವುದೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವವರು, ಎಲ್ಲರಿಗೂ ಸಂಕಷ್ಟ ತಪ್ಪಿದ್ದಲ್ಲ ಅಷ್ಟೇ. ಸೊ ಇದಿಷ್ಟು ಇಸ್ಲಾಮಾಬಾದ್ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇದ್ದ ಮಾತುಕತೆಗಳು ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.